ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಪಾತ್ರಧಾರಿಗಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಪತ್ರಿಕೆದಾರರು ಸಿರ್ವಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಶ್ರೀ ಚನ್ನಪ್ಪ ಗಡ್ಲ ಸಿರ್ವಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಹನುಮಂತಪ್ಪ ಕಟ್ಟಿಕರ್ ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೋರ್ವ ಅತಿಥಿಗಳಾದಂಥ ಅಯ್ಯಣ್ಣ ನಾಯಕ್ VSSN ಅಧ್ಯಕ್ಷರು ಚಾಕ್ಬಾಯಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಬಸವನಗೌಡ ಗೌಡ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಆಂಜನೇಯ ನಾಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ವೆಂಕಟೇಶ್ ನಾಯಕ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮಾಜಿ ಸದಸ್ಯರಾದಂಥ ಅಮರೇಶ್ ನಾಯಕ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಬಿಜೆಪಿ ಯುವ ಮುಖಂಡರಾದಂಥ ಶಿವಪ್ಪಗೌಡ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಹೋಗೊಟ್ಟು ಆಗಮಿಸಿದಂಥ ಅದೇ ರೀತಿ ಈ ನಮ್ಮ ನಾಟಕವನ್ನು ಕುರಿತು ನಮ್ಮ ಊರಿನ ಅಚ್ಚುಮೆಚ್ಚಿನ ನಾಟಕದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳ ಆಶೀರ್ವಾದದಿಂದ ಮತ್ತು ನಮ್ಮ ಊರಿನ ಜಗನ್ಮಾತೆ ಜಗದ್ದೇವಿ ಮಾರಿಯಮ್ಮ ತಾಯಿ ಆಶೀರ್ವಾದ ಮತ್ತು ಆಂಜನೇಯ ಆಶೀರ್ವಾದದಿಂದ ಇವತ್ತು ನಮ್ಮೂರಲ್ಲಿ ನಾಟಕ 52 ವರ್ಷ ಆದಮೇಲೆ ನಾಟಕ ನಮ್ಮ ಲಕ್ಕಂಪುರ ಗ್ರಾಮದಲ್ಲಿ. ದಯವಿಟ್ಟು ಎಲ್ಲರೂ ನಾಟಕವನ್ನು ನೋಡಿ ಎಲ್ಲರೇ ಪ್ರೋತ್ಸಾಹ ಮಾಡಬೇಕು. ಏನೇ ಒಂದು ತಪ್ಪಾದರೂ ಸಹ ತಾವು ದಯವಿಟ್ಟು ತಮ್ಮ ಮಕ್ಕಳು ಆಡ್ತಾರೋ ಅಣ್ಣ ತಮ್ಮರು ಆಡ್ತಾರೆ ಅಂತ ದಯವಿಟ್ಟು ಯಾರು ಕೂಗಬಾಡ್ರಿ, ಕಬಾಸ್ ಒಂದು ಸ್ವಲ್ಪ ಏನೋ ಆಡದಲ್ಲಿ ಹುಡುಗ ಹೊಸ ಕಲ್ತಾವ, ಸ್ವಲ್ಪ ಏನೋ ಒಂದು ನೀವು ಗೋಲು ಅಂತ ನಾವು ಕೂಗಿದ್ವಿ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ದಯವಿಟ್ಟು ನೀವು ಇದೇ ಮೈಕೈ ನಿಮ್ಮ ಪಾದ ಅಂತ ತಿಳ್ಕೊಂಡು ಎಲ್ಲರೂ ಕೈ ಮುಗಿ ಕೇಳ್ಕೊಂತೀನಿ. ಯಾರು ಗದ್ದಲ ಮಾಡಿಬಿಟ್ರೆ ನಮ್ಮೂರು ನಾಟಕ ಯಶಸ್ವಿ ಮಾಡಿಕೊಟ್ಟು ಕೇಳ್ಕೊತೀನಿ. ಈ ನಮ್ಮ ಪರಮ ಪೂಜ್ಯ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರ್ಧಗಳಿಗೆ ಹೊಂದಿಸುತ್ತಾ ನಮಗೇನಿಲ್ಲ, ಫಸ್ಟ್ ಕಲಾವಿದರಂತ ಬಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ನೆನಪಾಗ್ತಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಜೈ, ಪುನೀತ್ ರಾಜ್ಕುಮಾರ್ಗೆ ಜೈ, ಕಿಚ್ಚಾಬಾಸ್ಗೆ ಜೈ, ನಮ್ಮ ಅಚ್ಚುಮೆಚ್ಚಿನ ದಿವಾ ಸಾಗರ ಸರ್ವದೇವ ನಮಸ್ಕಾರ ಕುಮಾರಂ ಪ್ರತಿಗಚ್ಚತಿ. ಪ್ರಥಮದಲ್ಲಿ ಆರಾಧ್ಯ ದೇವಿಯನ್ನು ಗುರುವರ ಶಾಂಭವಿ ಸೋಮೇಶ್ವರನನ್ನು ನನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುತ್ತಾ ಗ್ರಾಮದ ಆ ಶಿವಪ್ರಕಾಶನವನ್ನು ಹಾಗೂ ಆ ಮಹಾತಾಯಿ ಶಾಂಭವಿಯನ್ನ ಸ್ತುತಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಶರಣ ಬಂಧುಗಳೇ,
ಸಮಸ್ತ ಗಣ್ಯರೇ, ಸಂಗೀತ ಕಲಾ ಬಳಗವೇ, ಕಲಾಭಿಮಾನಿಗಳೇ, ನಿಮ್ಮ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಆ ಜ್ಯೋತಿಗೆ ನನ್ನ ಅನಂತ ಶರಣು. ಬಹುಶಃ ಪರಿಸ್ಥಿತಿ ಹೆಂಗಾಗೈತಿ ವೇದಿಕೆ ಮೇಲೆ ಕುಂತವ್ರದು ಅಂದ್ರೆ ಕಬ್ಬಣ ಸ್ವಲ್ಪ ಕಾದ ಮೇಲೆ ಬಡಿಬೋದು ಅಂತ. ಇದು ಭಾಳ ದಿನದ್ದು ಕಾದಿದ್ದು, ಯಾಕಂದ್ರೆ 20 ದಿನ ಮೇಲೆ ಆಯ್ತು. ಅದು ಬೇರೆ ದಣಿ. ಇದು ನಾಟಕ ಬುಕ್ ಮಾಡಿ ಪೂಜೆ ಮಾಡಿಸಿ 20 ದಿನ ಮೇಲೆ 50 ವರ್ಷದ್ದು 52 ವರ್ಷದ್ದು ಬೇರೆ, ಇದು 20 ದಿನದ್ದು ಬೇರೆ. ಇಂಥ ಸಮಯದೊಳಗ ಬಹುಶಃ ನಾವೇನಾರ ಭಾಷಣ ಮಾಡ್ಕೋಕ್ ಕುಂತೀವಿ ಅಂದ್ರೆ ಈ ನಾಟಕದಾಗ ಬರೋ ಕಾಮಿಡಿಕಿನ ಹತ್ತತ್ತಾಗಿ ನಾವು ನಿಮಗೆ ಕಾಣ್ತೀವಿ ಹೊರತು ಇನ್ಯಾವುದೂ ಕೂಡ ನಮ್ಮ ಭಾವನೆಗೆ ಚಲೋ ಕಾಣಲ್ಲ ನಿಮಗೆ. ನಿಜವಾಗ್ಲೂ ಕೂಡ ಲಕ್ಕಮದಿನ್ನಿ ಗ್ರಾಮ ಯಾವತ್ತು ತನ್ನದೇ ಆಗಿರ್ತಕ್ಕಂಥ ಪ್ರೀತಿಯನ್ನ ಕೊಡ್ತಕ್ಕಂಥ ಗ್ರಾಮ. ಬಹಳಷ್ಟು ವರ್ಷಗಳಿಂದ ನಾನು ನೋಡ್ಕೊಂತ ಬರ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಯುವಕರು ಬಹುಶಃ ಹಿರಿಯರ ಮಾರ್ಗದರ್ಶನದೊಳಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಪೋರ್ಟಿವ್ ಆಗಿ ಇವತ್ತು ಪ್ರತಿಯೊಬ್ಬ ಗ್ರಾಮದ ಹಿರಿಯರನ್ನು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎದಕ್ಕೆ ಖುಷಿ ತಂದಿರ್ತಕ್ಕಂಥ ವಿಚಾರ ಅಂತಂದ್ರೆ, ನಮ್ಮಲ್ಲಿ ಒಂದು ದಿನ ಮಳೆ ಬಂತು ಅಂತಂದ್ರೆ ಅದನ್ನ ಬಿಡ್ತೀವಿ, 2ನೇ ದಿನ ಮಳೆ ಬಂತು ಅಂದ್ರೆ ಬಿಡ್ತೀವಿ. ಆದ್ರೆ 20 ದಿನ ನಿಮಗೆ ಮಳೆ ತ್ರಾಸ ಕೊಟ್ರು ಕೂಡ ಇವತ್ತು ನಾವು ಅಭಿನಯಿಸ್ತೀವಿ ಅಂತಂದ್ರೆ ಬಹುಶಃ ನಿಮ್ಮ ಕಲೆಗೆ ಕೊಡ್ತಕ್ಕಂಥ ಗೌರವ ಇಲ್ಲಿ ಎದ್ದು ಕಾಣ್ತಾ ಇದೆ. ಲಕ್ಕಮದಿನಲ್ಲಿ 52 ವರ್ಷ ಆಗಿರ್ಬೋದು ನಾಟಕ ಆಡ್ಲಾರ್ದ. ಲಕ್ಕಮದಿನಿ ನಿಮ್ಮ ಸ್ವಾಮಿಗಳು, ನಿಮ್ಮ ಗುರುಗಳು ಏನ ನನ್ನ ಮಠದಲ್ಲಿ ಯಾವಾಗ ನೂತನ ರಥೋತ್ಸವ ಪ್ರಾರಂಭ ಆಯ್ತಲ್ಲ, ಆ ಪ್ರಾರಂಭ ಆದಾಗಿನಿಂದ 3 ವರ್ಷ ಸತತವಾಗಿ ಯಾರಾದರೂ ನಮ್ಮ ನವಲ್ಕಲ್ ಮಠದಾಗ ನಾಟಕ ಅಭಿನಯಿಸಿದ್ರಂದ್ರೆ ಅದು ನಿಮ್ಮ ಗುಂಡೈ ಸ್ವಾಮಿಗಳು ಹೊರತು ಇನ್ಯಾರು ಕೂಡ ಅಲ್ಲ. ಅದಕ್ಕೆ ಇವತ್ತು ತಾತಗೆ ಜವಾಬ್ದಾರಿ ಕೊಡಾಕತ್ತೀನಿ. ಏನು ಬರುವಂತ ಜಾತ್ರಾ ಮಹೋತ್ಸವ ನಿಮ್ಮಂಗ ಮಳೆಗಾಲದಾಗ ನಮ್ಮ ಜಾತ್ರೆ ಇರಲ್ಲ, ಬ್ಯಾಸಿಗೆಗೆ ಉರು ಬಿಸಿಲಾಗೆ ಇರ್ತತಿ. ಎಷ್ಟು ಬೈಲಿ ಕುಂದಿರ್ತೀರಿ ಅಷ್ಟು ನಮ್ಮ ಚಂದ ನಮ್ಮ ಜಾತ್ರೆ. ಹಿಂಗ ಟಿನ್ಗಿನ್ನೂ ಬೇಕೂ ಆಗಿಲ್ಲ. ಅದಕ್ಕೆ ಬರುವಂತ ಜಾತ್ರೆ ಒಳಗ ಇವತ್ತೇನು ಅಭಿನಯಿಸಿದವಲ್ಲ ಹುಡುಗರು, ಪ್ರತಿಯೊಬ್ಬ ಹುಡುಗರಿಗೂ ನನಗೂ ಪರಿಚಯ ಐತಿ. ನಾನು ಕೂಡ ಆ ಹುಡುಗರ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಹುಡುಗರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ 2-3 ನಾಟಕಗಳನ್ನು ಆಡಿ ಬಂದಿರತಕ್ಕಂಥವರಲ್ಲ, ಎಲ್ಲರೂ ಕೂಡ ಹೊಸಬ್ರೇ ಇದ್ದಾರೆ ಅದ್ರಾಗ. ಆಲ್ಮೋಸ್ಟು ಅವರಿಗೆ ನೀವು ಬೆನ್ನೆಲುಬಾಗಿ ಇರಬೇಕು ಅಂತಂದ್ರೆ ಕಿರ್ಚಾಡೋದಲ್ಲ. ಬಹುಶಃ ನಿಮ್ಮ ಮನ್ಯಾಗ ಮಕ್ಕಳಿಗೆ ಏನು ಜೂನ್ ಚಾಲ್ವಾಯ್ತು, ಮನ್ಯಾಗ ಕಳಿಸ್ತಿರ್ತೀರಿ ನೀವು ಸ್ಕೂಲಿಗೆ. ಕಳಿಸ್ಬೇಕಾದ್ರೆ ABCD ಕಲಿಸಿ ಬರ್ತಿರ್ತಾರೆ. ಅವರು ABCD ಹೇಳೋದು ಮರಿತಿರ್ತಾರೆ. ಒಂದೊಂದು ಟೈಮು ಮರ್ತಿರ್ತಕ್ಕಂಥ ಸಂದರ್ಭದೊಳಗೆ ನೀವೇನು ಬಡಿಯಲ್ಲ, ಹೇಳ್ತೀರಿ ಅದು ಇನ್ನೊಮ್ಮೆ ಕಲಿ, ನಾಳೆ ಕಲಿ ಅಂತ. ಬಹುಶಃ ಹಂಗೂ ಕೂಡ ಈ ಮಕ್ಕಳು ಏನೋ ಒಂದು ಮಾತು 2 ಮಾತು ತಪ್ಪಿ ಮಾತಾಡ್ಬೋದು. ಬಹುಶಃ ಅದಕ್ಕೆ ಪ್ರೋತ್ಸಾಹ ಇರಬೇಕೇ ಹೊರತು ಯಾವುದೇ ರೀತಿ ಆಗಿರ್ತಕ್ಕಂಥ ಬೇರೆ ರೀತಿ ಆಗಿರ್ತಕ್ಕಂಥ ಕಾರ್ಯ ಅಲ್ಲಿ ನಡಿಬಾರ್ದು. ನೀವು ಒಂದು ಪ್ರೋತ್ಸಾಹ ಮಾಡಿದ್ರಿ, ನಿಮ್ಮ ಶಿಲ್ಲೆ ಚಪ್ಪಾಳೆ ಅವು ಹುಡುಗರಿಗೆ ಬಿತ್ತು ಅಂದ್ರೆ ಮರ್ತೋಗಿರ್ತಕ್ಕಂಥ ಮಾತನ್ನು ಕೂಡ ಮರುಕಳಿಸ್ತಕ್ಕಂಥ ತಾಕತ್ತು ಈ ಕಲೆಗೈತಿ. ಅಂಥ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡ್ರಿ. ಬಹುಶಃ ಗುಂಡೈ ತಾತಗೆ ಅದನ್ನೇ ಜವಾಬ್ದಾರಿ ವಹಿಸ್ತೀನಿ. ಬರುವಂಥ ನನ್ನ ಜಾತ್ರಾ ಮಹೋತ್ಸವದಲ್ಲಿ ಇವತ್ತೇನು ಅಭಿನಯಿಸ್ತಕ್ಕಂಥ ಯುವಕರ ಇದಾರಲ್ಲ, ಆ ಯುವಕರನ್ನ ಕರ್ಕೊಂಬಂದು ಆ ಜಾತ್ರಾ ಮಹೋತ್ಸವದಲ್ಲಿ ಇದೇ ನಾಟಕವನ್ನು ಅಲ್ಲಿ ಮಠದಲ್ಲಿ ಆಡಿಸ್ತಕ್ಕಂಥ ಕೆಲಸವನ್ನು ನೀನು ಮಾಡ್ತಾತ. ಈ ಲಕ್ಕಮದಿನಿಯ ಋಣ ಬಹಳಷ್ಟು ಐತಿ ನವಲ್ಕಲ್ ಮಠಕ್ಕೆ. ಯಾಕಂದ್ರೆ ಅಷ್ಟು ಸೇವೆ ಮಾಡ್ತಕ್ಕಂಥ ಹಿರಿಯರು ಇವತ್ತು ಪ್ರತಿಯೊಬ್ಬರು ಇಲ್ಲಿ ಅಣ್ಣ ಕುಂತಾನ ಪರ್ವತರೆಡ್ಡಿನ ಪ್ರತಿಯೊಬ್ಬರು ಆಯಿತು, ಪ್ರತಿಯೊಬ್ಬರೂ ನವಲ್ಕಲ್ ಮಠಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥದ್ದು ಕೆಲಸದಲ್ಲಿದ್ದಾರೆ. ಇವತ್ತು ಯಾವ ಕಾರ್ಯದೊಳಗ ಬಹುಶಃ ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ಇಲ್ಲಿ ನಾ ಕುಂತಿರ್ತಕ್ಕಂಥದ್ದು ರಮೇಶ್ ದಣಿಗೆ ಗೊತ್ತಾಗಲ್ಲ, ರಮೇಶ್ ದಣಿಗೆ ಕುಂತಿರ್ತಕ್ಕಂಥದ್ದು ನನಗೆ ಗೊತ್ತಾಗಲ್ಲ. ಬಹುಶಃ ಆ ತಾಯಿ ಮ್ಯಾಲಿರ್ತಾಳ. ಆ ನಿರ್ಧಾರ ಮಾಡ್ತಕ್ಕಂಥದ್ದು ಆ ತಾಯಿನೇ. ನಾನು ಎಷ್ಟು ನಿಯತ್ತಾಗಿದ್ದೀನಿ, ನಾ ಎಷ್ಟು ಒಳ್ಳೆಯವನಾಗಿದ್ದೀನಿ, ನಾ ಎಷ್ಟು ಒಳ್ಳೆ ಈ ಸಮಾಜಕ್ಕೆ ದುಡಿತಾ ಇದ್ದೀನಿ ಅಂತಕ್ಕಂಥದ್ದು
ನಿರ್ಧಾರ ಮಾಡ್ತಕ್ಕಂಥದ್ದು ಆ ಸೋಮಶೇಖರ ಆ ಶಾಂಭವಿ. ಆ ಒಳಿತನ್ನು ಯಾವತ್ತೂ ಎಲ್ಲರಿಗೂ ನೀಡ್ತಾಳೆ. ಅಂಥ ಕಾರ್ಯದೊಳಗೆ ನೀವೆಲ್ಲರೂ ಕೂಡ ಭಾಗವಹಿಸ್ರಿ. ಬಹುಶಃ ಲಕ್ಕ ಮಂದಿ ಪಾವನ ಆಗಲಿ. ಆ ಶಿವಪ್ಪ ತಾತನ ಆಶೀರ್ವಾದದಿಂದ, ಆ ತಾಯಿಯ ಆಶೀರ್ವಾದದಿಂದ ಪಾವನ ಆಗಲಿ. ನಿಮ್ಮ ಮನೆಯ ಮಕ್ಕಳು ಇಲ್ಲಿ ಅಭಿನಯಿಸ್ತಾ ಇದ್ರೆ ನಿಮ್ಮ ಮನೆಯ ಮಕ್ಕಳನ್ನ ಶಾಲಾ ದಿನಗಳಿಗೆ ಹೆಂಗೆ ಕಳಿಸ್ತೀರಿ, ಶಾಲಾ ದಿನಗಳಲ್ಲಿ ಏನು ನೀವು ಡ್ಯಾನ್ಸ್ ಮಾಡಿಸ್ತಿರ್ತಿರಲ್ಲ, ಯಾವ ರೀತಿ ಸಪೋರ್ಟ್ ಮಾಡ್ತಿರ್ತಿರಲ್ಲ, ಅದೇ ರೀತಿ ನಿಮ್ಮ ಮನೆ ಮಕ್ಕಳಿಗೆ ಇಲ್ಲಿ ಸಪೋರ್ಟ್ ಮಾಡಿರಿ. ನಿಮ್ಮ ಮನೆಯ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ಬಹುಶಃ ನಿಮ್ಮ ಜೀವನನೂ ಕೂಡ ಉಜ್ವಲ ಆಗ್ತೈತಿ. ಆ ಎಲ್ಲ ಕಾರ್ಯಕ್ಕೂ ಕೂಡ ಆ ಶಿವಪ್ಪ ತಾತನ ಆಶೀರ್ವಾದ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಹನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಾದಾಂಗಗಳಿಗೆ ನಮ್ಮೆಲ್ಲರ ನಮಸ್ಕಾರಗಳು. ಅದೇ ರೀತಿ ಶ್ರೀ 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 ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ನಮ್ಮೂರಿನ ಗುಂಡಾಯತವರ್ಕನವರಿಂದ ಸನ್ಮಾನ ಕಾರ್ಯಕ್ರಮ. ತಾತ ಸೈನಿಕರು ತಾತ ಬೀರಪ್ಪ ತಾತ ಇವರಿಗೆ ಮಾಳಿಂಗರಾಯ ಸಾವುಕರ್ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಗಡ್ಡರಾಯ ತಾತ ಇವರಿಗೆ ಶಿವಗೌಡ ಅವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಿರಿಜಪ್ಪಗೌಡ ಇವರಿಗೆ ಜಡಪ್ಪ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಬಸವನಗರ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಎಲ್ಲ ಅತಿಥಿಗಳ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕಳಕಳಿ ಏನಂತೆ. ರಂಗನಾಥ್ ನಾಯಕ ಅಣ್ಣ ಇವರಿಗೆ ಜಡಪ್ಪ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಗುಂಡಪ್ಪ ನಾಯಕ ಅಣ್ಣನವರಿಗೆ ಆಂಜನೇಯ ನಾಯಕ ಇವರಿಗೆ ಮುದತ್ ಪೂಜಾರಿ ಇವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶೇಖರಪ್ಪ ಗೌಡರಿಗೆ ಮಾರಪ್ಪ ಲಕ್ಕಂದಿನಿ ಇವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಚೆನ್ನಪ್ಪ ಗಡ್ಲು ಸಿರುವರಿ ಇವರಿಗೆ ರಂಗನಾಥ್ ಮಾಮನವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಡಾಕ್ಟರ್ ಯಲ್ಲಪ್ಪ ಸಾರ್ ಇವರಿಗೆ ಪರಮೇಶ್ವಾಮಿ ಇವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಹನುಮಂತಪ್ಪ ಕೆಟ್ಟಿಕೆರೆ ಇವರಿಗೆ ಗಂಗರಾಜ್ ಪೂಜಾರಿ ಅವರು ಪೂಜಾರಿ ಅವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಗೇಶ್ ರೆಡ್ಡಿ ಇವರಿಗೆ ಮಾರಪ್ಪ ನಾಯಕ್ ಇವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶೇಖರಗೌಡ ಇವರಿಗೆ ಶಿವಗೌಡ ಅವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ. ಬಸವಗೌಡ ನಂಬಾರಿ ಇವರಿಗೆ ಜಡಪ್ಪ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ. ಇವರಿಗೆ ಮಾರಪ್ಪ ನಾಯಕ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿ ವೆಂಕಟೇಶ್ ನಾಯಕ್ ಉಪಾಧ್ಯಕ್ಷ ಇವರಿಗೆ ಹುಲಿಗಪ್ಪ ಇವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ.
ದಾಸೇದಾರ ಇವರು ಪರಮ ಪೂಜ್ಯ ಅಭಿನವ ಸಮಾಚಾರಿಗೆ ಸನ್ಮಾನ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಬಸ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಬಸವರಾಜ ಗೌಡ ಇವರು ಸನ್ಮಾನ ಮಾಡಬೇಕಂತ ಕೇಳಿಕೊಳ್ತೇನೆ. ಟಿಕೆಟ್ ಕ್ಲೋಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಟಿಕೆಟ್ ಅನ್ನು ಪಡೆದುಕೊಂಡು ನಾಟಕ ವೀಕ್ಷಿಸಲು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಟಕ ಪ್ರಾರಂಭವಾಗುತ್ತದೆ. ಪರಮೇಶ್ವರ ಸ್ವಾಮಿ ಇವರಿಗೆ ಹುಲಿಗಪ್ಪ ಇವರು ಸನ್ಮಾನ ಮಾಡಬೇಕಂತ ಕೇಳಿಕೊಳ್ತೇನೆ. ಇರಪ್ಪಗೌಡ ಇವರಿಗೆ ಹುಸೇನಪ್ಪ ಇವರು ಸನ್ಮಾನ ಮಾಡಬೇಕಂತ ಕೇಳಿಕೊಳ್ತೇನೆ. ದಯವಿಟ್ಟು ಎಲ್ಲ ಅತಿಥಿಗಳು ಸನ್ಮಾನ ಸ್ವೀಕರಿಸಬೇಕು. ಅತಿಥಿಗಳನ್ನು ಬಿಟ್ಟು ಉಳಿದವರೆಲ್ಲ ವೇದಿಕೆಯಿಂದ ಸೈಡ್ ಬರಮ್ಮ. शरणं 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 देवी कृपाकरी पालितु अनुवरुता ताಯಿ ಶ್ರೀ ಗೌರಿ ಪಾಲಿತು ಅನುವರುತಾ ತಾಯಿ ಶ್ರೀ ಗೌರಿ ಶರಣ
ಅಮ್ಮ ತಾಯಿ ದೇವಿ ಆದಿಶಕ್ತಿ ಅವತಾರದಲ್ಲಿ ಅವತರಿಸಿರುವ ನನ್ನ ಮಹಾಮಾತೆಯೇ ನಿನ್ಗೆ 100 ಕೋಟಿ ನಮನಗಳು. ತಾಯಿ, ಈ ನಿನ್ನ ಶಕ್ತಿಯನ್ನು ಎಷ್ಟು ಕೊಂಡಾಡಿದ್ರೂ ಸಾಲದಮ್ಮ ಸಾಲದು. ಹಿಂದೆ ಆ ಅಸುರ ಮಣಿತನವನ್ನು ನಾಶ ಮಾಡಿದ ಮಹಾತಾಯಿ ನೀನಲ್ವೇ? ಈ ನಿನ್ನ ಶಕ್ತಿಯನ್ನು ಭೂಮಿ ಮೇಲೆ ಎಷ್ಟು ಕೊಂಡಾಡಿದ್ರೂ ಸಾಲದು ತಾಯಿ, ಸಾಲದು. ಈ ಭೂಮಿಯಲ್ಲಿ ಭ್ರಷ್ಟಾಚಾರ, ದರೋಡೆ, ವಂಚನೆ ಇದೇ ನಡೀತಿದೆಯಮ್ಮ ಈ ಭೂಮಿಯಲ್ಲಿ. ಅಂಥವರಿಂದ ಆ ಶ್ರೀಮಂತರೆಯಿಂದ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ನಿನ್ನದಮ್ಮ ತಾಯಿ, ನಿನ್ನದು. ನಮ್ಮನ್ನು ನೀನೇ ಕಾಪಾಡಬೇಕಮ್ಮ ತಾಯಿ. ಓಹೋ, ಇದೇನಿದು? ಆಹಾ, ಎತ್ತ ನೋಡಿದರೂ ರಮ್ಯವಾಗಿ ಕಾಣುವ ಈ ವಸುಂಧರ ಒಡಲು ಎಷ್ಟೊಂದು ಮನಮೋಹಕವಾಗಿದೆ. ಕೋಗಿಲ ಸಂಗೀತ ಸ್ವರಕ್ಕೆ ನವಿಲುಗಳು ನರ್ತನ ಮಾಡುತ್ತವೆ. ಪಕ್ಷಿಗಳು ಕಲರವ ಕಂಠದಿಂದ ಚಿಮ್ಮುವ ಗಾನ ಮನಸ್ಸಿಗೆ ಮುದ ನೀಡುತ್ತದೆ. ಮಂಜುಳ ನೀನಾದ ದೈವ ಸರೋವರದ ಕೊಳದಲ್ಲಿ ಈಜುತ್ತಿರುವ ಅಂಶಗಳು ನೆಟ್ಟ ನಯನಗಳನ್ನು ಹೊರಬರುವಂತಿದೆ. ಸೌಗಂಧಿಕ ಪಶುಗಳ ಮಕರಂದವನ್ನು ಇರಲು ಧಾವಿಸುವ ದುಂಬಿಗಳ ಹಿಂಡು ಪ್ರಿಯಸಿಯ ತೋಳಿನಲ್ಲಿ ಅಪ್ಪಿಕೊಳ್ಳಲಾಗಿದೆ. ಈ ನಿಸರ್ಗ ದೇವಿಯು ಹಸಿರೆ ಸೀರೆಯನ್ನು ಉಟ್ಟು ಅಶಮಣಿ ಏರುವ ಹೊಸ ಮದುಮಗಳಂತೆ ಕಂಗೊಳಿಸುತ್ತಿದ್ದಾಳೆ. ಈ ವನ ದೇವಿಯ ಸೌಂದರ್ಯಗಳ ಮಡಿಲಿನಲ್ಲಿ ಒಡಮೂಡಿದ ಜೀವರಾಶಿಯ ಸಡಗರವೇ ನನ್ನದಿಯಲ್ಲಿ ನವ ಉಲ್ಲಾಸ ಉಂಟು ಮಾಡಿ ಪ್ರೇಮಗಾನ ಹಾಡ ಬಯಸುತ್ತಿದೆ ನನ್ನ ಮನ. ಗೆಳತಿ, ಯಾವ ಜನ್ಮದ ಋಣವು ದೊರೆಯಿತು ನಿನ್ನ ಸ್ನೇಹ ಬಂಧನ, ಬಿಡುಗೊಳಿಸದೆ ದೂರಾಗಿ ಹೋದೆ ಕ್ಷಣದಲ್ಲಿ ಆ ಜನ. ನೀನಿಲ್ಲದೆ ನಾನು ಹೇಗೆ ಬದುಕಲಿ ಈ ದಿನ, ನಿನಗಾಗಿ ಹಂಬಲಿಸಿದ ಅಗಲಿರೋಣ ನನ್ನ ಜೀವನ. ಒಮ್ಮೆ ಮಿಂಚಂತೆ ಸಂಚರಿಸಿ ನುಡಿಸಬರದೆ ಸಂಗೀತದ ಸವಿಗಾನ. ರೀ ಅಶೋಕ್, ಸ್ವಲ್ಪ ನಿಂತ್ಕೊಳ್ಳಿ. ಸುಶೀಲಾ, ಇದೇನೇ ನೀನೆಲ್ಲಿ? ಅಶೋಕ್, ಇವತ್ತು ಶುಕ್ರವಾರವಲ್ವೇ? ಆ ದೇವಿ ಜಗನ್ಮಾತ್ಮೆಯ ಪೂಜೆಗಂತ ಬಂದಿದ್ದೆ ನಾನು. ಅದ್ಹಾಗೆ ನಿಮ್ಮ ಪಯಣ ಎಲ್ಲಿಗಿದೆ? ನಿಮ್ಮ ಫೈನಲ್ ಇಯರ್ BSc ಪರೀಕ್ಷೆ ಚೆನ್ನಾಗಾಯ್ತೆ? ಹಾ, ಚೆನ್ನಾಗಾಯ್ತು. ನಿಮ್ದು ಹೆಂಗಾಯ್ತು? MSc ಪರೀಕ್ಷೆ ಹೇಗಾಯ್ತು? ಪರೀಕ್ಷೆ ಚೆನ್ನಾಗಾಗಿದೆ. ಈ ಸಲ ಫಸ್ಟ್ ಕ್ಲಾಸ್ ಗ್ಯಾರಂಟಿ ಸುಶೀಲಾ. ಹಾ, ಮತ್ತೆ ನಿಮ್ಮ ಮುಂದಿನ ಗುರಿ, ನಿಮ್ಮ ಮುಂದಿನ ನಿರ್ಧಾರ ಏನಂತ ಹೇಳ್ತೀರಾ ಸ್ವಲ್ಪ? ಸುಶೀಲಾ, ನಾನು ಬಡವ. ಮುಂದೆ ಓದು ಮುಂದುವರ್ಸೋದಕ್ಕೆ ಯಾವ ಅನುಕೂಲ ಕಾಣುತ್ತಿಲ್ಲ ನನಗೆ. ಈ ಕಾಲದಲ್ಲಿ ನೌಕರಿ ಸಿಗುವಂತ ಭರವಸೆ ಇಲ್ಲ. ಪಟ್ಟಣದ ಜೀವನ ವಿರುದ್ಧವಾಗಿ ಪಟ್ಟಂತ ಪರಿಶ್ರಮ ಸಾಕಾಗಿದೆ ನನಗೆ. ನೋಡಿ ಅಶೋಕ್, ವ್ಯಕ್ತಿಯಲ್ಲಿ ವ್ಯಕ್ತಿತ್ವವನ್ನು ನೋಡಿ ಕಲಿಬೇಕು. ಅಂಥದ್ರಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸ್ಬೇಕು ನಾವು. ನೋಡಿ, ಆದಷ್ಟು ಬೇಗನೆ ಯಾವುದಾದರೂ ಒಂದು ಉದ್ಯೋಗವನ್ನು ನೋಡಿಕೊಂಡ್ರೆ ನಾವಿಬ್ಬರು ಬೇಗನೆ ಮದುವೆಯಾಗಿ ಸುಖವಾಗಿ ಜೀವನವನ್ನು ಸಾಗಿಸಿ ಬದುಕನ್ನು ಸಾಗಿಸಬಹುದು ನಾವು. ನಾನು ಉದ್ಯೋಗದ ಸಲುವಾಗಿ ಅಲೆಮರೆ ಆಗದೆ ಕಾಯಕವೇ ಕೈಲಾಸ ಒಂದು ಪರಮ ಸಂತೋಷದಿಂದ ಕಡೆ ಪಕ್ಷ ಕೂಲಿ ಕೆಲಸ ಮಾಡಲು ಸಿದ್ಧನಿದ್ದೇನೆ ಸುಶೀಲಾ. ನೋಡಿ, ನೀವು ಕರ್ತವ್ಯಕ್ಕೆ ಕಳಂಕ ತರುವ ವ್ಯಕ್ತಿ ಅಲ್ಲ ಅಂತ ತಾನೇ ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿದ್ದು. ಆದಷ್ಟು ಬೇಗನೆ ನಾವಿಬ್ಬರು ಮದುವೆಯನ್ನು ಮಾಡಿಕೊಂಡ್ರೆ ನಮ್ಗೆ ಎಂತ ಕಷ್ಟ ಬಂದರೂ ಸಹ ಅದು ಸೈಡಿಗೆ ಸರಿದು ನಿಲ್ಲುತ್ತದೆ ರೀ. ಏನಂತೀರಾ? ನಾವು ಭಾಗ್ಯಶಾಲಿಗಲ್ಲ ಸುಶೀಲಾ, ದೌರ್ಭಾಗ್ಯರು. ಗನಿಷ್ಠವಾದ ಜೀವನ ಸೌಲಭ್ಯಗಳಿಂದ ವಂಚಿತರಾದ ಅದರಲ್ಲಿ ಈ ದೇಶದಲ್ಲಿ ಈ ಸಮಾಜದ ನಮ್ಮಂತ ಜನರ ಜೀವನ ಎಷ್ಟೇ ಸುಶೀಲಾ. ಹೌದು ರೀ, ಹೌದು ರೀ. ಹಿಂದೆ ಆ ರಕ್ತ ಬೀಜಾಶ್ವರನಂತೆ ಅತ್ಯಾಚಾರ, ದರೋಡೆ, ವಂಚನೆ ಇದೆಲ್ಲ ನಡೀತಿದೆ ರೀ. ಅಂಥವರಿಂದ ರಕ್ಷಣೆ ನಮಗಿಲ್ಲದಂತಾಗಿದೆ ರೀ. ಸೋಗಿನ ಮುಖವಾಡ ಧರಿಸಿದಂತ ರಾಜಕಾರಣಿಗಳು, ಭ್ರಷ್ಟ ವ್ಯವಸ್ಥೆಯಲ್ಲಿ ಹುಟ್ಟಾಕುತ್ತಿರುವ ದುಷ್ಟ ಅಧಿಕಾರಿಗಳು, ಸಮಾಜ ಸೇವಕರಂತ ನಟಿಸಿ ಗೋಮಿಕ ವಕ್ರತೆ ಪ್ರದರ್ಶಿಸುವಂತ ಮಠಾಧಿಪತಿಗಳು, ಪೋಲಿಗಳು, ಗುಂಡಗಳು, ರೌಡಿಗಳಿಂದ ಒಪ್ಪತ್ತು ನಾಡುತ್ತಿರುವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ
ವ್ಯವಸ್ಥೆಯಲ್ಲಿ ನಮ್ಮಂತ ಸಾಮಾನ್ಯ ಜನರ ಜೀವನ ಇಷ್ಟೇ ಸುಶೀಲ. ಹುಟ್ಟುಕೊಳ್ಳಲು ಬಟ್ಟೆ, ಹೊಟ್ಟೆ ತುಂಬಿಸಿಕೊಳ್ಳುವಂತ ಊಟ, ಕಣು ತುಂಬ ನಿದ್ದೆ ಇವೆಲ್ಲ ಕನಸುಗಳಾಗಿ ಉಳಿದು ಬಿಟ್ಟಿವೆ. ನೋಡಿ, ಎಲ್ಲವನ್ನ ಅರ್ಥಕೊಂಡೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಎಂಥ ಕಷ್ಟ ಬಂದರೂ ಸಹ ನಾವಿಬ್ಬರು ಜೊತೆಯಾಗಿ ಜೀವನವನ್ನು ಸಾಗಿಸ್ಬೇಕಂತ ಆ ದೈವ ಬಲ ಕೂಡಿ ಬಂದಿಲ್ವೇನ್ರಿ? ಸುಶೀಲ, ನಾನು ನಿನ್ನದಷ್ಟು ಪರಿಪರವಾಗಿ ಅಮಿತವಾಗಿ ಪ್ರೀತಿಸುತ್ತಿದ್ದೇನೆ. ಅಷ್ಟೇ ದೇಶ ತಿರಸ್ಕಾರ ನಿನ್ನ ತಂದೆ ತಾಯಿಯರನ್ನ ನನಗೆ ಗುಡುಗು ಸಿಡಿಲಂತ ಮೇಲೆ ಎರಗುತ್ತವೆ. ಕಠೋರ ಕೈಗಳು ನುಡಿಗಳಿಂದ ನನಗೆ ವಿಪರೀತ ದುಃಖವಾಗುತ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಹತ್ರ, ನನ್ನ ತಂದೆ ತಾಯಿಗಳನ್ನು ದೂರ ಮಾಡಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಆದ್ರೆ ನೀವೇ ನನ್ನ ಮಾತಿಗೆ ಒಪ್ಕೊಳ್ತಾ ಇಲ್ಲ. ಆಯ್ತು ಪ್ರಿಯೆ, ಊರುಗಳಿಗೆ ಬಂದ ನಂತರ ಮದುವೆ ಏರ್ಪಾಡು ಮಾಡಿಕೊಳ್ಳೋಣವಂತೆ. ಸಂತೋಷವಾಯ್ತೆ? ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಅಶೋಕ್. ಸುಶೀಲ, ಇದನ್ನು ನನಗೆ ಇಂದು ಅರ್ಥವಾಗುತ್ತದೆ. ನನ್ನ ಜೀವನ ಎಂಬ ಬೆಂಗಾಳಿನಲ್ಲಿ ಬೀಸುತ್ತಿರುವ ತಂಗಾಳಿ ನೀನೇ ಎಂದು. ಅದು ನನಗೆ ಮೊದಲೇ ಗೊತ್ತು ರೀ. ಈ ನಿಮ್ಮ ಸ್ನೇಹ ಪ್ರೀತಿಗೆ ನಾನೊಬ್ಳೇ ವಾರಿಸ್ತಾಳು ಅಂತ.
ಬಯಸಿದೆ ಹೃದಯ ಮಂದಿರ ಸ್ವಾಗತ ಬಯಸಿದೆ ಹೃದಯ ಮಂದಿರ ಈ ನಮ್ಮ ಸಂಗಮ ಅವಿನತ ಮಧುರ ಈ ನಮ್ಮ ಸಂಗಮ ಅವಿನತ ಮಧುರ ಅವಿನತ ಮಧುರ ಅವಿನತ ಮಧುರ ಅಶೋಕ್, ನಾನಿನ್ನು ಹೋಗಿ ಬರ್ಲಾ? ಸುಶೀಲಾ, ಪುನಃ ಮೀಟ್ ಮಾಡೋಣ. ನಾನು ಬೆಳಗ್ಗೆ ಊರಿಗೆ ಹೊರಟಿದ್ದೇನೆ. ಫೋನ್ ಮಾಡೋದನ್ನು ಮರೆಯಬೇಡ. ಬಾಯ್ ಅಶೋಕ್. ಬಾಯ್ ಬಾಯ್ ಅಶೋಕ್. ಬಾಯ್ 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 ಅಶೋಕ್. See you ಅಶೋಕ್. ಟಾಟಾ. ಬಾಯ್ ಬಾಯ್. I love you ಅಶೋಕ್. ಬಾಯ್ ಬಾಯ್. ಎಂಥ ಅದ್ಭುತವಾದ ದೃಶ್ಯ! ಮನ ತಣಿಸುವ ಪ್ರಣಯ ಸರಸ ಸಲ್ಲಾಪದ ಸುಂದರ ಸನ್ನಿವೇಶ. ಅದೊಂದು ದಿನ ಸಂಧ್ಯಾ ಸಮಯದ ಸುಂದರವಾದ ಊದೊಡದಲ್ಲಿ ಸಿಕ್ಕಾಗ ಪ್ರೇಮ ಕಾಣಿಕೆಯಾಗಿ ಸಿಹಿ ಮುತ್ತೊಂದು ಕೇಳಿದರೆ 16 ಜನರದು ಈ ಆಳಿಸಿ ನನ್ನ ಕೆನ್ನೆಗೆ ಹೊಡೆದು ಮಾನ ಗೌರವ ರಜಗಿಟ್ಟಲು ಈ ಆಸುಬಾಗೆ ಸುಶೀಲ.
ರಮ್ಯವನ ಸಿರಿಯಲ್ಲಿ ನನ್ನ ಅಜನ್ಮವೈರಿ ಅಶೋಕನೆಂಬ ತಿರುಕನ ತೊಳೆತಕ್ಕೆಯಲ್ಲಿ ರೆಕ್ಕೆ ಬಿಚ್ಚಿದ ಅಕ್ಕಿಯಂತೆ ಚಕ್ಕೆಯನ್ನು ಮಾಡುತ್ತಿದ್ದಾಳೆ. ಸುಶೀಲಾ, ಅಂದು ನಿನ್ನ ಆಡಿದ ಪಿಂಗನ ಮಾತುಗಳ ಬಾಣ ನನ್ನ ಪೌರುಷಕ್ಕೆ ನೆಟ್ಟು ಪ್ರತಿಕಾರದ ಸೇಡಿನ ವಿಷ ಸರ್ಪ ಎಳೆ ಎತ್ತಿಕೊಂಡು ಬುಸುಗುಟ್ಟುತ್ತಿದೆ. ಸಂತಸದಲ್ಲಿ ಚೇತನಗೊಳ್ಳುತ್ತಿರುವ ನಿನ್ನ ಉಜ್ವಲವಾದ ಭವಿಷ್ಯವೆಂಬ ವೃಕ್ಷವನ್ನು ಪ್ರತಿಕಾರದ ಕರಗತದಿಂದ ಕತ್ತರಿಸಿ ಬಿಡುವೆ. ನಿನ್ನ ಜೀವನದ ಅತಿ ಅತಿ ಕನಸುಗಳೆಂಬ ಕನ್ನಡಿಯನ್ನು ಒಡೆದಾಕಿ ಚೈತ್ರ ವಿಚಿತ್ರ ಮಾಡುವೆ. ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ. Is better than example. Safe. ನಾನೇ ಬರ್ತಿದ್ದೀನಿ, ಇಲ್ಲಿ ಸೈಡ್ ಬಂದು ಬರಿಸಿರಿ. ಸಾಧನೆಯ ಭಾಗಿಯಾಗಿ ಸುಖ ಸಂತೋಷದ ಜೊತೆಯಾಗಿ ಸರ್ವ ಸಮಸ್ಯೆಗಳಲ್ಲಿ ಸಮಪಾಲುದಾರರಾಗಿ ಎಲ್ಲಕ್ಕಿಂತ ನಮ್ಮ ನೆಚ್ಚಿನ ಮದುವೆಯಾಗಿ ನಿಮ್ಮ ಜೀವನದಲ್ಲಿ ಬೆಳೆದಂತೆ ನಿಮ್ಮ ಮನೆ ಸೊಸೆಯಾಗಿ ಬಂದು ಆನದ ಜ್ಯೋತಿ ನಾನಾಗುತ್ತೇನೆ. ನಿಮ್ಮ ಕರುಣೆಯ ಕೃಪೆಯಾಗಬೇಕು. ಆಶೀರ್ವದಿಸುವುದು ಈ ನಿಮ್ಮ ಬಾಳ ಸಂಗಾತಿಗೆ ಆಶೀರ್ವದಿಸಿ. ಸುಮತಿ, ಸುಮತಿ, ನಿನ್ನ ಮುದ್ದಾದ ಮುಖವನ್ನು ಹೇಗೆ ಮರೆತಿರಲಿ ನಲ್ಲೇ. ಅಹೋರಾತ್ರಿ ನೆರಳಂತೆ ಹಿಂಬಾಲಿಸುತ್ತಿರುವ ನಿನ್ನ ಸವಿ ನೆನಪುಗಳು ಪ್ರೇಮ ಪಂಜರದಲ್ಲಿ ಬಂದಿಯಾಗಿದ್ದೇನೆ ಸುಮತಿ, ಬಂದಿಯಾಗಿದ್ದೇನೆ. ನಿನ್ನ ಹಗಲಿಕೆಯ ಅಪಾರವಾದ ವೇದನೆಯು ನನ್ನ ಹೃದಯವನ್ನೇ ಕೊರೆಯುತ್ತಿರುವಾಗ ಮಿಂಚಂತೆ ಸಂಚರಿಸುತ್ತಿರುವ ನಿನ್ನ ರೂಪು ಲಾವಣ್ಯ ನನಗೆ ಹುಚ್ಚು ಹಿಡಿಸಿದ ಸುಮತಿ. ನಿನ್ನ ಮರೆತು ಇರಲಾಗದೆ, ಮರೆತು ಬಿಡಲಾಗದೆ ಮತಿ ವಿಕಲನಾಗಿದ್ದೇನೆ ಸುಮತಿ, ಮತಿ ವಿಕಲನಾಗಿದ್ದೇನೆ. ಹಗಲಿರುಳು ಪಿಶಾಚಿಯಂತೆ ಕಾಡುತ್ತಿರುವ ನಿನ್ನ ಸವಿ ನೆನಪುಗಳು ನನ್ನ ಜೀವವನ್ನೇ ಹಿಂಡಿ ಹಿಪ್ಪೆ ಮಾಡುತ್ತಿವೆ. ಮಧುರ ಮಿಲನದ ಕ್ಷಣಗಳು ತಬ್ಬಲಿಯಾದ ಈ ಕರುಣ ಸಾಗರನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬಿಡು ಸುಮತಿ, ನನ್ನನ್ನು ನಿನ್ನ ಹತ್ತಿರ ಕರೆದುಕೋ.
ದುರ್ಯೋಧನ ಅವತಾರವನ್ನೆತ್ತಿ ಸತ್ಯ ಧರ್ಮ ನೇಣಪಾಸಕ್ಕೆ ಏರಿಸಿ ಅನುದಿನವೂ ರಕ್ತ ದೊಗಲೆಯನ್ನಾಡ್ತಿರುವ ಈ ಧನಿಕ ರಾಜೇಂದ್ರನ ದರ್ಬಾರಿನಲ್ಲಿ ಎದುರು ನಿಂತು ಪ್ರತಿವಾದಿಸುತ್ತಿರುವವರು ಇದುವರೆಗೂ ಈ ನಾಡಲ್ಲಿ ಹುಟ್ಟೇ ಇಲ್ಲ. ಸೃಷ್ಟಿಯ ಪ್ರತಿಷ್ಠಿತ ಮಾಡುವ ಆಧರಿಕ ಬ್ರಹ್ಮನಂತೆ ಬಡ ಭಿಕಾರಿಗಳ ಹಣೆ ಬರವನ್ನೇ ಅಳಸಲಾಗುವಂತ ಈ ಕಾಲರುದ್ರನ್ನು ಕೆಳಗಿನವರು ನಂಬಿ ನೆಚ್ಚಿಕೊಂಡವರ ಕೈಗೆ ಭಿಕ್ಷೆ ಪಾತ್ರೆಯಿಟ್ಟು ಅವರ ಅಕ್ಷಯ ಪಾತ್ರೆಯನ್ನು ಭರಿಸುವಂತ ಈ ಕೋಟ್ಯಾಧಿಪತಿಯನ್ನು ಕೆಣಕಿದವರ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಅಂಬಲ ತುಂಬಿದ ಮನಸ್ಸು ಬಯಸಿದ ಮಾನವರ ಜೊತೆ ಸ್ವರ್ಗಲೋಕವನ್ನೇ ಸೃಷ್ಟಿಸುವಂತ ಈ ನನ್ನ ಸಿರಿ ಸಂಪತ್ತಿಗೆ ಸುರಲೋಕದ ಇಂದ್ರನು ಸಹ ತಲೆಬಾಗಲೇಬೇಕು. ವಿರುದ್ಧ ಭಾವನೆಗಳನ್ನು ವ್ಯಕ್ತಪಡಿಸುವವನು ಮದಿಸಿದ ಮತ್ತಾರೆಯಂತೆ ಕಾಲಡಿಯಲ್ಲಿ ಹೊಸೆಯಾಗಿ ಕಾಳಿಂಗ ಸರ್ಪದಂತೆ ಕರ್ಕೋಟಕ ವಿಷ ಕಕ್ಕುವ ನನ್ನ ಜೊತೆ ಸ್ನೇಹ ಸಂಪಾದಿಸದೆ ಸಂಘರ್ಷಕ್ಕೆ ಇಳಿದವನು ಸರ್ವನಾಶವಾಗಲೇಬೇಕು. ಧನಿಗಳೇ, ಸ್ವಲ್ಪ ನಿಲ್ತೀರಾ? ಯಾರು ನೀನು? ನಾನೊಬ್ಳು ಅನಾಥಳಿದ್ದೀನಿ. 3-4 ದಿನಗಳಿಂದ ಹೊಟ್ಟೆಗೆ ಊಟ ಮಾಡೋದಕ್ಕೆ ಒಂದು ತನ್ನಗೂ ಕೂಡ ಗಟ್ಟಿಲ್ಲದೆ ಉಪವಾಸ ಅಲ್ದಾಡ್ತಾ ಇದ್ದೀನಿ. ಕಾರಣ ನಿಮ್ಮ ಹತ್ರ ಸ್ವಲ್ಪ ಚಿಲ್ಲರೆ ಹಣ ಇದ್ರೆ ಕೊಟ್ಟು ಪುಣ್ಯ ಕಟ್ಕೋತೀರಾ? ಈ ವನಸಿರಿಯಲ್ಲಿ ವಿಕಾಸಿತವಾದ ಕೋಮಲ ಕುಸುಮನೇನು ನನಗಾಗಿ ಹರಳಿ ಪರಿಮಳದ ಸೌರಭ ಸೂಸಬಲ್ಲೆ. ನಾನು ಹಸಿವಿನಿಂದ ತೀರಾ ಕಂಗಾಲಾಗಿದ್ದೀನಿ. ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಶ್ರೀಮಂತರ ಮನದ ಅರ್ಥವರಿಯದ ನೀನು ಅವಿವೇಕ ಫಲವಾಗಿಯೇ ನೀನು ಈ ರೀತಿ ಪರದಾಡ್ತಿರುವೆ. ಈ ನಿನ್ನ ಸೌಂದರ್ಯ ಅಪೂರ್ವವಾದ ನಿರ್ಲಿಪ್ತ ಸೌಂದರ್ಯ ಎಂತವರ ಮನಸ್ಸಾದರೂ ಆಕರ್ಷಿಸಿ ಚಂಚಲಗೊಳಿಸುತ್ತದೆ. ಆದರೆ ನೀನು ನಾ ಹೇಳುವುದಂತೆ ಕೇಳುವೆಯ? ನೋಡಿ, ನೀವು ಹೇಳುವ ಮಾತು ನನಗೆ ಇಷ್ಟ ಆದರೆ ನಿಮ್ಮ ಇಷ್ಟಕ್ಕೆ ನಾನು ಒಪ್ಕೊಳ್ತೀನಿ. ಹೇಳಿ ಸೌಕರ್ಯ, ನಿಮ್ಗಾಗಿ ನಾನು ಏನು ಮಾಡಲಿ? ಲಾವಣ್ಯವತಿಯರ ಜೊತೆ ಸರಸವಾಡುವುದೆಂದರೆ ರಾಜೇಂದ್ರರಿಗೆ ಸ್ವರ್ಗ ಸಮಾನ. ಅದಕ್ಕೆ ಖರ್ಚು ಮಾಡುವ ಹಣವೆಂದರೆ ತೃಣಕ್ಕೆ ಸಮಾನ.
ಈ ನನ್ನ ಶಯನಗ್ರಹದಲ್ಲಿ ಸುಖ ನೀಡುವ ಸುರತೆ ನೀನಾದರೆ ನಿನ್ನ ಉಕ್ಕುತ್ತಿರುವ ಯೌವನ ಸರಿಗೆ ರಾಶಿ ರಾಶಿ ಹಣವನ್ನು ಹೂವಿನ ಸುರಿಮಳೆಯಂತೆ ಸುರಿದು ಬಿಡುವೆ. ನೋಡಿ ಸೌಕರ್ಯ, ನೀವೇನೇನೋ ಮಾತಾಡ್ತಾ ಇದ್ರ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ಈಗಾಗಲೇ 3-4 ದಿನಗಳಿಂದ ಹಸಿವು, ನಿದ್ದೆ, ನೀರನ್ನು ಕೇಳದೆ ಬೀದಿ ಬೀದಿ ಅಲ್ದಾಡ್ತಾ ಇದ್ದೀನಿ. ನಿಲ್ಲರಿಗೂ ಕೂಡ ತಾಣ ಇಲ್ಲ. ಕಣ್ಣಿಗೆ ಕತ್ತಲು ಆವರಿಸಂತೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ರ ಚಿಲ್ಲರೆ ಹಣ ಇದ್ರೆ ಕೊಟ್ಟು ಪುಣ್ಯ ನೀನು ಮನಸ್ಸು ಮಾಡಿದರೆ ಕೋಟ್ಯಾಧಿಪತಿಗಳನ್ನು ರೂಪದಲ್ಲಿ ಬಂಧಿಸಿ ಸುಖ ವೈಭೋಗದಲ್ಲಿ ಮಹಾರಾಣಿಯಂತೆ ಮೆರೆಯಬಹುದು. ಅಂದಾಗ ನೀನು ಈ ರೀತಿ ಭಿಕ್ಷೆಯನ್ನೆತ್ತಿ ಜೀವನ ಸಾಗಿಸಲು ನಾಚಿಕೆಯಾಗುವುದಿಲ್ಲವೇ? ದೊಡ್ಡಿ ಸೌಕರ್ಯ, ಹೊಂದಾಣಿಕೆಯನ್ನು ತಪ್ಪಿ ಮಾತಾಡುವಂತೆ ಒತ್ತಾಯ ಪೂರ್ವಕವಾಗಿ ನನ್ನನ್ನು ನಿಮಗೆ ಒಪ್ಪಿಸಿಕೊಳ್ಳುವಂತೆ ಒತ್ತಾಯಿಸಬೇಡಿ. ನೋಡಿ, ಇವತ್ತು ನಾನು ಹಸಿವಿನಿಂದ ಸತ್ತು ಚಿಂತೆ ಇಲ್ಲ. ಈ ನಿಮ್ಮ ಮರಳು ಮಾತುಗಳಿಗೆ ಮನಸ್ಸನ್ನು ಹಿಂಡುತ್ತಾನಲ್ಲ, ತಿಳ್ಕೊಳ್ಳಿ. ನೀನು ಉಪವಾಸ ಸತ್ತುವದಲ್ಲಿ ನನ್ನದೇನು ಅಭ್ಯಂತರವಿಲ್ಲ. ಆದರೆ ನನ್ನ ಕಾಮದ ಕೋರಿಕೆಯನ್ನು ತೀರಿಸಲು ಇಲ್ಲಾವ ನರಕುರಿಗ ಆತಂಕವಿಲ್ಲ. ಒಂದು ಅಬಲ ಹೆಣ್ಣಿನ ಮೇಲೆ ಕಾಮದ ಕೈ ಚಾಸ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನನ್ನ ಜನ್ಮಕ್ಕೆ. ಬಡತನದ ಕೆಸರಲ್ಲಿ ಅರಳಿದ ಕೋಮಲ ಕಮಲ ನೀನು. ಎಂಬ ಕಪ್ಪು ಚುಕ್ಕೆಯನ್ನು ಅಳಿಸಿ ಧನಲಕ್ಷ್ಮಿಯನ್ನೇ ನಿನ್ನ ಕೈವಶ ಮಾಡಲು ಈ ಆಧುನಿಕ ಕುಬೇರನ ಮನಸ್ಸು ಮಾಡಿರುವಾಗ ಕೈ ಬಿಡೋಣ ಹತ್ತಿರಂತವನೇ. ಸತ್ತು ಸತ್ತು ಬದುಕುವಂತ ನನ್ನ ಜೀವನವನ್ನೇ ಹಿಂಸಿಸುತ್ತೇನೆ. ಸುಮ್ಮನೆ ನನ್ನ ಕುತ್ತಿಗೆನ ಹೆಚ್ಚಿಗೆ ಕೊಂದು ಬಿಡಬಾರ್ದೆ. ಸತ್ತು ಹೋಗುವೆ. ಧನಬಲ ಜನಬಲಗಳಿಂದ ಈ ನಾಡನ್ನೇ ಆಳಬಲ್ಲ ಈ ಅರಸ ರಾಜೇಂದ್ರ ದೇಸಾಯಿಗೆ ಅವಮಾನದ ಕೆಸರಿರುತ್ತವೆ. ನನ್ನ ಉರಿಯುವ ಕೋಪಕ್ಕೆ ತುಪ್ಪ ಸುರಿದರೆ ನಿನ್ನ ಬದುಕೆಂಬ ಮರಕ್ಕೆ ಸಿಡಿದಂತೆ ಬರೆದು ದುರ್ಮತಿ. ನಿನ್ನಂತ ನೀಚ ತನ್ನ ಕೋರಿಕೆಯನ್ನ ಹಂಬಲಿಸಿ ನನಗೆ ಬಾ ಅಂತ ಕರೆದಾಗ ಬಂದು ಸುಖ ನೀಡೋದಕ್ಕೆ ನಾನೇನು ಸೂಳೆ ಅಲ್ಲ. ತಿರಸ್ಕಾರವೇ ನಿನ್ನ ಗುರಿಯಾದರೆ ಬಲಾತ್ಕಾರವೇನು? ದಬ್ಬಾಳಿಕೆಯನ್ನು ಅವನ ಹೆಣ್ಣಿನ ಮೇಲೆ ಅತ್ಯಾಚಾರ ಕುತ್ತಕ್ಕೆ ಕೈ ಹಾಕಲು ನಾಚಿಕೆ ಆಗಲು ಬೇರೆಯವರಿಗೆ. ಶೇಖರ್, ನೀನೇಕೆ ಇತ್ತ ಕಡೆ ಬಂದಿಯೋ ಅವಿವೇಕಿ ನನ್ನ ಮಗನೇ? ನಿಮ್ಮಂತ ದುರ್ಮಾರ್ಗಗಳ ದುರಂತವಾಗುತ್ತಿರುವ ಈ ರಂದ ಹೆಣ್ಣು ಮಕ್ಕಳ ಕೇಳಿ ರಕ್ಷಣೆಗಾಗಿ ಧಾವಿಸಿ ಓಡಿ ಬಂದೆ. ನನ್ನ ಶೀಲ ಮೌನ ಕಾಪಾಡಿದ ನೀವು ನನ್ನ ಪೋಲಿನ ದೇವರೊಡ್ಡ. ದೇವರು ನಾನಲ್ಲ ಸಹೋದರಿ. ಧರ್ಮದ ಭೂಮಿಯಲ್ಲಿ ಕರ್ಮಚಾಂಡರ ದೌರ್ಜನ್ಯವು ಮಿತಿ ಮೀರಿದಾಗ ನರ ರೂಪದ ಇಂಥ ನರರಾಕ್ಷಕರನ್ನು ಕಟ್ಟಿ ಹಾಕುವ ಕರುಣಾಕರ ಮೇಲಿದ್ದಾನೆ. ಕಾಯುವನವನೇ ಕೊಲುವನವನೇ. ಮೊದಲು ನೀನು ದೂರ ಒಟ್ಟು ಹೋಗು ಸಹೋದರಿ. ಅಡ್ಡ, ನನಗೆ ಸ್ವಲ್ಪ ನೀನು ಹೋಗವ ತಂಗಿ. ಹುಚ್ಚದ್ದ ಇಂಥ ಕಾಳ ಸರ್ಪಗಳ ಕಣ್ಣಿಂದ ಮೊದಲು ಮರಿಯಾಗು ನೀನು. ಅಡ್ಡ, ಹೋಗ್ತೀನಿ. ಅಡ್ಡ, ಈ ನಿಮ್ಮ ಉಪಕಾರವನ್ನ ನಾನು ಈ ಜನ್ಮದಲ್ಲಿ ಶಹಬಾಜ್ ಶೇಖರ್, ಶಹಬಾಜ್. ನೀನು ಇಂತಹ ಕೋಮಲವತಿಯರನ್ನು ಕಾಪಾಡುವ ಆಧುನಿಕ ಶ್ರೀಕೃಷ್ಣನ ಅವತಾರ ಎಂದು ನನಗೆ ಗೊತ್ತೇ ಇರಲಿಲ್ಲ. ಸತ್ಯ ಧರ್ಮದ ದಯವಿಟ್ಟು ನಾನು ಮತಕೊಡ್ರಿ. ನೀವು ಕೆಟ್ಟು ಬದುಕುವ ಕಣತಾಪದ ಬಡಪಾಯಿಗಳ ಮೇಲೆ ದಬ್ಬಾಳಿಕೆ ಹಿಡಿದಿದ್ರೆ ಕೈ ಮುಗಿದ್ರಿ. ಒಟ್ಟಿಗೆ ಹಿಟ್ಟಿಲ್ಲಿದ್ದರು
ಮರೆಯಾಗು. ಮತ್ತೇನ ನನ್ನ ಕಣ್ಣಿಂದ ದೂರವಾಗಿ ಹೋಗು ಅವಿವೇಕಿ. ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಸ್ಥಿತಿ ಲಯ ಕರ್ತನಂತೆ ಈ ಆಧುನಿಕ ಭಗವಂತ ರಾಜೇಂದ್ರ ದೇಸಾಯಿ ಮುನಿದರೆ ಮಹಿಷಾಸುರನಂತೆ ಸಿಡಿದಂದರೆ ಆಚರಣೆ ಬರುವಂತೆ ಕ್ರೋಧಿಗೆಂದರೆ ಕಾಲಿಗೆ ಕಾಲಿಗಳಂತೆ ಕೈ ಹಿಡಿದ ಕಾರ್ಯ ಸಾಧನೆ ಮಾಡಿಕೊಳ್ಳಲು ಕಠೋರ ಕಲ್ಲಿನಲ್ಲಿ ಶಿಲ್ಪವನ್ನು ಕೆತ್ತುವ ಛಲ ಬೆಳೆದ ಈ ತ್ರಿವಿಕ್ರಮನ ಮುಂದೆ ತುಳಕ್ಕೆ ಸನ್ಮಾನ ಶೇಖರ್ ಅಪುಶಕನದ ಅಕ್ಕಿಯಾಗಿ ಬಂದು ನನ್ನ ಕಾರ್ಯವನ್ನು ಕೆಡಿಸಿಬಿಟ್ಟ. ಏರಲಿ, ಸಮಯ ಸಾಧಿಸಿ ಸ್ನೇಹಾಲತಲೆಂಬ ಶೀಲದ ಜೇನುಗುಡಿಗೆ ಬಲಾತ್ಕಾರವೆಂಬ ಅಗ್ನಿ ಸ್ಪರ್ಶ ಮಾಡಿ ಸಿಹಿ ಜೇನು ಸವಿದು ಸುಖ ವಿಲಾಸದ ಒಳೆಯನಾಗಿ ವಿಜೃಂಭಿಸುತ್ತಿದ್ದರೆ ಈ ಸಿರಿದರೆ ರಾಜೇಂದ್ರ ದೇಸಾಯಿನೇ ಅಲ್ಲ.